Hello, good morning dear students, and welcome to today's class. So we were discussing this chapter, that is motion in a plane, and today we are dealing with the lecture number 15. Okay, so I think you are all well and good, and I am also good. Now today we are going to discuss, in the last class we have discussed this cross product, and we have solved some of the problems. So today we are going to enter into a new concept which is very important again, that is position and displacement vectors. Okay, position and displacement vector. So first let us discuss about the position vector. Position vectors or position vector. Okay, position vector. Suppose just imagine a situation, ನೀವು ಮಾರ್ಕೆಟಿಗೆ ಹೋಗಿರಿ. ಓಕೆ, ಯುವರ್ ಮಾಮ್ ಸೆಂಟ್ ಟು ಯು ಮಾರ್ಕೆಟ್. ಓಕೆ, ಮಾರ್ಕೆಟಿಗೆ ಹೋಗಿದ ಮ್ಯಾಗ, ಮಾರ್ಕೆಟಿಗೆ ಯಾಕೆ ಹೋಗ್ತೀರಿ, ಜನರಲಿ ಏನಾದರೂ ಆಲೂ ಟಮಾಟೆ ಪ್ಯಾಜ್ ಏನಾದರೂ ಬೇಕಾಗಿರ್ತೈತಿ. ಸೊ ದ್ಯಾಟ್ಸ್ ವೈ ಯುವರ್ ಮಾಮ್ ಸೆಂಟ್ ಟು ಯು ಮಾರ್ಕೆಟ್. ಈಗೇನಾಯಿತು, ಮಾರ್ಕೆಟ್ ಹೋಗಿದ ಮ್ಯಾಗ ಆಫ್ಟರ್ ಸಮ್ ಟೈಮ್ ಯು ಡಿಡ್ಂಟ್ ಕೇಮ್. ನಿಮ್ಮ ಮಮ್ಮಿ ನಿಮ್ಗೆ ಕಾಲ್ ಮಾಡಿ ಕೇಳುತ್ತೆ, ಏನಂದರೆ ಎಲ್ಲೇ ದೀಪ ಅಂತ ಕೇಳ್ತಾರೆ. ಸೊ ಆ್ಯಟ್ ದಟ್ ಟೈಮ್ ನಾವು ವಾಟ್ ವಿಲ್ ಸೇ, ಇಲ್ಲೇ ಅದೀನಿ, ಬರತ್ತೀನಿ, ಐ ಆಮ್ ಕಮಿಂಗ್ ಆನ್ ದ ವೇ, ಇಲ್ಲೇ ಅದೀನಿ, ಆ ಕಡೆ ಇದ್ದೀನಿ, ಹಿಂಗದೀನಿ. ಸೊ ಏನೇನೇನಾದರೂ ಹೇಳ್ತೀರಿ. ಆ್ಯಟ್ ದಟ್ ಟೈಮ್ ನಿಮ್ಮ ಮಮ್ಮಿಗೆ ನಿಮ್ಮದು ಪೊಸಿಷನ್ ಗೊತ್ತಾಗಲ್ಲ, ರೈಟ್? ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್. ಇಲ್ಲೇ ಅದೀನಿ, ಆ ಕಡೆ ಅದೀನಿ, ಈ ಕಡೆ ಇದ್ದೀನಿ. ಸೊ ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. So what will say, if you want to tell the exact position, ನಿಮ್ಮ ಮಮ್ಮಿಗೆ ಎಕ್ಸಾಕ್ಟ್ ಪೊಸಿಷನ್ ಹೇಳ್ಬೇಕಂದ್ರೆ ಏನು ಮಾಡ್ತೀರಿ? ಸೊ ನಾನು ಪ್ರಕಾಶ್ ಅನ್ನೋದು ಅಂಗಡಿಯಿಂದ ಒಂದು 15 ಮೀಟರ್ 20 ಮೀಟರ್ ದೂರ ಅದೀನಿ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಪ್ರಕಾಶ್ ಅನ್ನೋದು ಅಂಗಡಿಯಿಂದ 15 ಮೀಟರ್ ದೂರ ಅದೀನಿ. ಸೊ ಆ್ಯಟ್ ದಟ್ ಟೈಮ್ ವಾಟ್ ವಿಲ್ ಹ್ಯಾಪನ್? ಯುವರ್ ಮಮ್ಮಿ ವಿಲ್ 100% ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್. ನಿಮ್ಮ ಪೊಸಿಷನ್ 100% ನಿಮ್ಮ ಮಮ್ಮಿಗೆ ಗೊತ್ತಾಗ್ಬಿಡ್ತು. ಹಾಂ, ಹಿ ಈಸ್ ಹಿಯರ್ ಆರ್ ಶಿ ಈಸ್ ಹಿಯರ್, ಹಿ ವಿಲ್ ಕಮ್ ಇನ್ ದಿಸ್ ಟೈಮ್. ವಾಪಸ್ ಬರಲಿಕ್ಕೆ ಎಷ್ಟು ಟೈಮ್ ಬೇಕಂತ ಹೇಳಿ. ಸೊ ಇಲ್ಲೇ ಏನಾಯಿತು, ಟು ಡಿಸ್ಕ್ರೈಬ್ ಯುವರ್ ಪೊಸಿಷನ್, ನಿಮ್ಮ ಪೊಸಿಷನ್ ಕ್ಲಿಯರ್ಲಿ ಗೊತ್ತಾಗಬೇಕಂದ್ರೆ ವಾಟ್ ಯು ಹ್ಯಾವ್ ಡನ್? ಯು ಹ್ಯಾವ್ ಯೂಸನ್ ಒನ್ ರೆಫರೆನ್ಸ್ ಪಾಯಿಂಟ್. ಏನು ಮಾಡಿ ನೀವು? ಒಂದು ರೆಫರೆನ್ಸ್ ಪಾಯಿಂಟ್ ಯೂಸ್ ಮಾಡಿ. ವಾಟ್ ಈಸ್ ದ್ಯಾಟ್ ರೆಫರೆನ್ಸ್ ಪಾಯಿಂಟ್? ಆ ರೆಫರೆನ್ಸ್ ಪಾಯಿಂಟ್ ಏನು? ಪ್ರಕಾಶ್ ಶಾಪ್. ಆ ಪ್ರಕಾಶ್ ಶಾಪ್ ಏನು ಇತ್ತು ನಿಮ್ಮದು? ರೆಫರೆನ್ಸ್ ಪಾಯಿಂಟ್. ಸಪೋಸ್ ಇಫ್ ಯು ಡೋಂಟ್ ಟೆಲ್ ದಿಸ್ ರೆಫರೆನ್ಸ್ ಪಾಯಿಂಟ್, ನೀವು ಹೇಳಿಲ್ಲ ಅಂದರೆ ನಿಮ್ಮ ಪೊಸಿಷನ್ ಗೊತ್ತಾಗಲ್ಲ. ನೋ ಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್. ಸೊ ಎನಿವೇರ್, whenever you are describing your position, at that time you will use some reference point. ಒಂದು ರೆಫರೆನ್ಸ್ ಪಾಯಿಂಟ್ನ ನೀವು ಯೂಸ್ ಮಾಡ್ತೀವಿ. ಸೊ ಆ ರೆಫರೆನ್ಸ್ ಪಾಯಿಂಟ್ನ ನಾವು ಫಿಸಿಕ್ಸ್ನಾಗ ಏನಂತ ಕರಿತೀವಿ? ಒರಿಜಿನ್ ಅಂತ ಕರಿತೀವಿ. ಒರಿಜಿನ್. ಓಕೆ, ಅಂಡರ್ಸ್ಟುಡ್ ದಿಸ್ ಮಚ್? ಸೊ ಅ ರೆಫರೆನ್ಸ್ ಪಾಯಿಂಟ್ is called as origin in case of physics. Okay, now let's see, let's get into the physics now. Life example is saku. So I am drawing one coordinate system like this. So this is x axis, this is y axis, right? Okay, so this is the origin. Origin ಗೆ coordinates 0, 0. So this is your position. ನೀವು ಇಲ್ಲೇ ಅದಿರಿ, ಪಾಯಿಂಟ್ ಪಿ. at that point your x position is x, y. okay, suppose if you want to go at this point, ಈ ಪಾಯಿಂಟಿಗೆ ಹೋಗ್ಬೇಕಂದ್ರೆ you can go like this. ಇಲ್ಲಿಂದ ಇಲ್ಲಿಗೆ ಹೋಗಿ, so here ಇಲ್ಲಿಂದ ಮತ್ತು ಮೇಲೆ ಹೋಗ್ಬೋದು. okay, can you go like this? of course you can. now ಇನ್ನೊಂದು ದಾರಿ ಏನೈತಿ ನಿಮಗೆ, ಡೈರೆಕ್ಟ್ಲಿ ಹಿಂಗೆ ಹೋಗ್ಬೋದು. ಓಕೆ, ಸೊ ದ ಪೊಸಿಷನ್ ವೆಕ್ಟರ್ ಅಂದರೆ ಏನು? ಈ ವೆಕ್ಟರ್ನ ಇಲ್ಲಿಂದ ಇಲ್ಲಿಗೆ ಏನೈತಿ ಆರ್ ಇಲ್ಲಿಂದ ಇಲ್ಲಿಗೆ ಏನೈತಿ, ಸೊ ದೀಸ್ ವೆಕ್ಟರ್ಸ್ ಆರ್ ನಾಟ್ ಕಾಲ್ಡ್ ಆಸ್ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಕರಿಬೇಕಂದ್ರೆ ಇಟ್ ಶುಡ್ ಬಿ ಡ್ರಾನ್ ಫ್ರಮ್ ಒರಿಜಿನ್ ಟು ದಿ ಪೊಸಿಷನ್. ಪೊಸಿಷನ್ ವೆಕ್ಟರ್ ಶುಡ್ ಬಿ ಪೊಸಿಷನ್ ವೆಕ್ಟರ್ ಎಲ್ಲಿಂದ ಎಲ್ಲಿಗೆ ಇರುತ್ತೆ? ಒರಿಜಿನಿಂದ ಸೀದಾ, ಒರಿಜಿನ್ ಟು ಸೀದಾ ಎಲ್ಲೇ ಪೊಸಿಷನ್. ನಿಮ್ಮ ಪೊಸಿಷನ್ ಎಲ್ಲೇ ಇರುತ್ತೆ ಅಲ್ಲಿ, ಒರಿಜಿನಿಂದ ಪೊಸಿಷನ್. ಸೊ ದಿಸ್ ವೆಕ್ಟರ್ ಈಸ್ ಡಿನೋಟೆಡ್ ಬೈ ಆರ್, ಸ್ಮಾಲ್ r vector.
So this vector is called as your position vector. Understood this? Okay. Now I want to calculate this vector. Vector ಏನೈತಿ ಅಂತ ನಂಬಬೇಕು. So ಇದರದ್ದು position describe ಮಾಡಬೇಕಂದ್ರೆ just see what I am doing. So this is a triangle. This is ಇದಕ್ಕೆ O ಅಂತ ಕೊಡ್ತೀನಿ, ಇದಕ್ಕೆ A ಅಂತ ಹೆಸರು ಕೊಡ್ತೀನಿ. Okay. Now see, this is somewhat, if you go in the previous classes, then you will recognize these things, but I don't know you remember or not. So see, this is one vector, this is one vector. Okay, so two vectors, I am taking it as a whatever, two vectors taken in the order, two vectors yavago order nag irtave. So the third vector, the resultant vector, can be drawn from the tail of the first vector to the head of the second vector. So r is equal to, so this is A, this is B, so r will be equal to A plus B. ಹಂಗೆ ಇಲ್ಲೇ ನೋಡ್ರಿ ಏನೈತಿ, ವೆಕ್ಟರ್ OA, ವೆಕ್ಟರ್ AP, and this is vector r. So can I write like this? See, vector r, that is position vector, will be equal to OA, vector OA, plus again vector AP. Can I write like this? AP. Done? Over? Now, ಈಗ OAದು vector, this vector, ನೋಡ್ರಿ, ಈ point, it is at a distance of x. A is at a distance of x. ಅಂದರೆ coordinate of x-axis is how? X. So A is at a distance of x. So here I am drawing one unit vector in this direction, and we know it can be written as x I cap. Okay, it is a vector, see, x I cap. How? It is at a distance, magnitude is x and direction is I cap. The unit vector taken in the direction of x axis is called as I cap. A unit vector taken in the direction of y axis is called as j cap. We already know this, so I can write it as y j cap. So at this point, so this, okay, y j cap. Now see, OA can be written as x I cap. R bar is equal to x I cap. AP, now see, AP, this and this both are equal, so can I write it as y j cap anta baribodu? So just simply write it as y j cap. Done. Your work is over. Now we know when a vector is given into form of its component, that is x is x I cap plus y j cap, at that time ಈ vector ಇಂದು magnitude ನಮ್ಗೆ ಬೇಕಂದ್ರೆ, in the last class we have already seen, it can be written like this, x square plus y square, under root x square plus y square. So to calculate the magnitude of the position vector, you have to use this formula. Now generally, come here, vector andre ಏನು? Vector andre ಏನು? Vector andre which is having magnitude and which is having direction. Suppose I am writing some vector as A, ಒಂದು A vector ಬರೆಯಕತ್ತೀನಿ ಅಂದರೆ, it should have magnitude, it should have direction. So magnitude can be written as like this, ಅಂದರೆ A vector ಇಂದು magnitude, ಮತ್ತು ಇದಕ್ಕೆ direction ಒಂದು ಬರೆದಿದ್ರೆ it will be vector A. So direction I am writing as unit vector. One unit vector is used to describe the direction of the vector. Okay, so magnitude of the vector into direction of the vector. So this will give you a vector. Okay, so ಆ ಯೂನಿಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ A cap will be equal to, can I write it like this, vector A divided by mod A, ಬರಿಬಹುದು. ಹೌದು. Always remember, unit vector is used to describe the direction of the given vector. Okay, now here also can I take r cap? ಈ position vector ಇಂದು ನಮ್ಮ direction ಬೇಕಂದ್ರೆ, so I have to take its unit vector. Unit vector is nothing but vector A, that is vector r divided by mod r. ಬರಿಬಹುದು. So r cap will be equal to, what is vector r? X I cap plus y j cap. Correct? Done. Divided by, what is mod r? Under root x square plus y square.
So this will give the direction of your position vector. ಈ position vector ಇಂದು ನಿಮಗೆ direction ಬೇಕಂದ್ರೆ you have to use this formula, that is r cap is equal to xi cap plus yj cap divided by under root x square plus y square. Okay, now see this question. So they have given on coordinate system and they have given point A, B, C, D, and they are telling us to find R vector RA, vector RB, vector RC and vector RD. And also they are asking us to calculate, that is unit vectors RA cap, RB cap, RC cap and RD cap. So vector RA, so this is the origin here 0, 0. Okay, so this is vector RA. Okay, so vector RA can be written as, we know already, a vector R, that is position vector, can be written as xi cap plus yj cap. Howdalla? So RA vector can be written as, what is x? X is 3 I cap. What is y? Plus 3 j cap. So this is vector RA. RB, vector RB, no really. What is x? Minus 3 I cap plus 3 j cap. What is RC? RC vector. What is x here? X is minus 3 I cap minus 3 j cap. What is RD? RD is, no right. What is x here? 3 I cap, x I cap plus y j cap. So 3 I cap minus 3 j cap. Okay. So this work is over. So you have calculated RA, RB, RC and RD vector. Now second, what he is asking in Kedatana? Unit vector. So you know a unit vector R cap can be written as x I cap plus y j cap divided by under root x square plus y square. Howdo? Idu formula. Just substitute RA cap. RA cap is equal to, what is x and y? A. X is 3, y is 3. So 3 I cap plus 3 j cap divided by under root, what is x? Again 3 square plus 3 square. So what it will be? 3 I cap plus 3 j cap divided by 3 square plus 3 square is 9, 9 plus 9, that is root 80. Correct? Now the second one, RB cap. Same thing, you just calculate RB cap. So what is B? What is x here in case of B? Minus 3 I cap plus 3 j cap. Y is plus 3 divided by under root, same, minus 3 square plus 3 square. So again it is minus 3 I cap plus 3 j cap divided by under root 80. Minus 3 square is 9 plus 3 square is again 9. So 9 plus 9 is 80. Like that only calculate RC cap and RD cap. Okay. So this is the way to calculate the unit vectors. Okay, I think you understood. Now let's see the next thing. Okay, so this is for the 2 dimensions, that is only x and y axis are given. That time you have to use these things. Suppose they have given 3 direction, that is x, y and z. So at that time just remember this vector R, position vector can be written as same thing, x I cap plus y j cap in 3 dimension plus z k cap. Okay, and magnitude of this vector can be written as under root x square, you know this, coefficient of I, coefficient of j square and coefficient of k square, x square plus y square plus z square. Okay, again its unit vector can be written as same thing, x I cap plus y j cap plus z k cap divided by under root x square plus y square plus z square. Okay, just remember this, Oma. Okay,
So in 3 dimension it can be written like this. Okay. Now let's see the next concept. Now we are going to see the displacement vector. We have to finish it early. Displacement vector. So again we are in the first chapter, motion in a straight line. There we have seen this displacement. Displacement andre enu? The shortest distance between the initial and the final position. Okay, you remember this, I think. Just see, this is x axis, this is y axis. Okay, now let's see. The body has changed its position. Initially the body is at point A, and after some time body is at point B. Okay, now the coordinates are A x1 y1 ille B ge x2 y2. Okay, body was at point A. After some time the body was at point B, and we know displacement is nothing but the shortest distance between the initial and the final position. Just see here, I am position vector of A baribekandre, so this will be the origin, idu origin aiti. So origin to the position, so this will give the position of vector of A, that is I am taking it as RA anta tagoti. Again position of vector B can be written as like this. So this will be the position vector of vector B, RB. Correcta? Howda? So the shortest distance between A and B. So this will be your displacement vector. Idakke now ಏನಂತ denote ಮಾಡೋಣ? Just remember AB vector. So AB vector is displacement vector. AB vector is nothing but the displacement vector. Just remember this. Okay. Now if you observe this, again there is one triangle here. Just see like this. This is one vector. So these two vectors, this vector and this vector, are in order. Okay, triangular law of vector addition. These vectors are in order. The vector drawn from the tail of the first vector to head of the second vector will be the resultant. So this will be the resultant. Suppose if it is A and it is B, then R will be equal to A plus B anta baribodu. A plus B. Correct? Now here see, same situation. RA vector AB will give RB. Means ille RB vector is equal to ಏನು ಬರಿಬಹುದು? RA vector plus AB vector ಹೆಂಗೆ ಬರಿಬಹುದು? Because of triangular law of vector addition. We have already seen this. If you don't remember, just go to the previous class and watch this video. Okay. So RB vector is equal to RA plus AB vector, where AB is nothing but the displacement vector. We know this. So this is the displacement. What we want? Namge ಏನು ಬೇಕು? Displacement vector ಬೇಕು. ಬಾಕಿ ಎಲ್ಲ ತಗೊಂಡು ನಾ ಏನು ಮಾಡೋದು? We are talking about the displacement vector. So I need displacement vector. So displacement vector AB will be equal to RB minus RA anta ಬರಿಬಹುದು. Can I write it like this? Okay. Now just see, what is RA? RA is nothing but the position vector of point A. Okay. So we already seen position vector can be written as, any position vector is written as xi cap plus yj cap anta baribodu. Howdu? So RA ಗೆ ಏನು ಬರಿಬೇಕು ನಾನು? What are the coordinates? x1 y1. So can I write it like this? x1 I cap plus
y1 ಜೆ ಕ್ಯಾಪ್ ಅಂತ ಬರಿಬೋದು. ಓಕೆ ಗುಡ್. ಆರ್ ಬಿಗೆ ಏನು ಬರಿಬೋದು ನಾನು ಜಾಸ್ತಿ? ಆರ್ ಬಿಗೆ x2 i ಕ್ಯಾಪ್ ಪ್ಲಸ್ y2 ಜೆ ಕ್ಯಾಪ್. ಏನಮ್ಮ ಓದಾಕತ್ತಿಲ್ಲ? ಎಲ್ಲೇ ಐತಿ ನಿಮ್ಮ ಲಕ್ಷ್ಯ? ಸೊ ನೀವು ವಿಡಿಯೋ ನೋಡಿದಾಗ ಏನು ಮಾಡಕತ್ತೀವಿ ಅದೂ ಗೊತ್ತಾಗುತ್ತೆ ನಮಗೆ. ಬಿಕಾಸ್ ಐ ಆಮ್ ವೆರಿ ಮಚ್ ಟ್ಯಾಲೆಂಟೆಡ್. ಓಕೆ, ಯಾಕೆ ಹೇಳಿದ್ದಂದರೆ ನಿಮ್ಮ ಆ ಫ್ಲೋನಾಗ ಹೋಗಿ ಹೋಗಿ ಸಾಕಾಗಿತ್ತು, ಬೇಜಾರಾಗುತ್ತೆ. ಅದಕ್ಕೆ ನಿಮ್ಗೆ ಗೊತ್ತೈತಮ್ಮ ನೀ ಏನು ಮಾಡ್ತೀವಿ ಗೊತ್ತೈತಿ ಬರೀ. ಸೊ ಆರ್ ಎ ಇಸ್ ಈಕ್ವಲ್ ಟು x1 i ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್. ಆರ್ ಬಿ ಇಸ್ ಈಕ್ವಲ್ ಟು x2 i ಕ್ಯಾಪ್ ಪ್ಲಸ್ y2 ಜೆ ಕ್ಯಾಪ್. ಏನಿಲ್ಲ, ಜಸ್ಟ್ ತಗೊಂಡಿಲ್ಲೇ ಹಾಕ್ರಿ, ಅದು ತಗೊಂಡಿಲ್ಲೇ ಹಾಕ್ರಿಮ್ಮ. ಎ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ವಾಟ್ ಈಸ್ ಆರ್ ಬಿ? x2 i ಕ್ಯಾಪ್ ಪ್ಲಸ್ y2 ಜೆ ಕ್ಯಾಪ್. ಡನ್. What is RA? x1 i cap plus y1 j cap. Done. Now just see x2 i cap minus x1 i cap one kade bariri. Can x2 minus x1 into i cap baribodu enamma? Check amma siddhamma. ನೋಡಮ್ಮ ಬರಿಬೋದಲ್ಲ. ಏನು ಪೂರ್ಣಿಮಾ, ಸಿದ್ದಮ್ಮ, ನಿಂಗಮ್ಮ ಯಾರ್ಯಾರು ಅದ್ರಿ ನೋಡ್ರಿ. x2 ಮೈನಸ್ x1 ಇಂಟು ಐ ಕ್ಯಾಪ್. ಕೋಆರ್ಡಿನೇಟ್ ಇಸ್ ಸೇಮ್, x2 ಮೈನಸ್ x1 ಬರಿಬೋದು. ಪ್ಲಸ್ ಇದು ಮೈನಸ್ ಪ್ಲಸ್, ಹಾಂ ಓಕೆ. y2 ಮೈನಸ್ y1 ವಾಟ್ ಈಸ್ ಜೆ ಕ್ಯಾಪ್. ಚೆಕ್ ಮಾಡಿರಿ, ಕರೆಕ್ಟಾ? So this is your displacement vector. Displacement vector is written as x2 minus x1 into I cap plus y2 minus y1 into j cap. So this is your displacement vector. It's finished. ಈ displacement vector ಇಂದು ನಮ್ಗೆ ಮ್ಯಾಗ್ನಿಟ್ಯೂಡ್ ಬೇಕು. ಎನಿ ವೆಕ್ಟರ್ ಇದು ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ when it is written in the form of I cap, j cap, k cap, just remember ಏನು ಇಲ್ಲ, ರೂಟ್ ತಗೋರಿ. I cap ಕಡೆ ಏನೈತಿ? x2 minus x1 ಐತಿ, ಹೌದಲ್ರಿ? ಅದಕ್ಕೆ ಸ್ಕ್ವೇರ್ ಮಾಡಿ ಸಾಕಾ? ಪ್ಲಸ್ ಜೆ ಕ್ಯಾಪ್ ಕಡೆ ಏನೈತಿ? y2 ಮೈನಸ್ y1 ಐತಿ, y2 ಮೈನಸ್ y1 ಐತಿ, ಅದಕ್ಕೆ ಸ್ಕ್ವೇರ್ ಮಾಡಿ. ಸೊ ದಿಸ್ ವಿಲ್ ಗಿವ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಆರ್ ಈಗ ಡೈರೆಕ್ಷನ್ ಬೇಕಾ? ಡೈರೆಕ್ಷನು ಬೇಕಲ್ಲ? ಏನ ಬೇಕಲ್ಲಮ್ಮ? ಹಾಂ, ಎಸ್, ಡೈರೆಕ್ಷನ್ ಆಲ್ಸೋ ರಿಕ್ವೈರ್ಡ್. ಬರೀ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಹೇಳಿದ್ರೆ ಕೆಲಸ ಆಗಂಗಿಲ್ಲ. ಸೊ ಯು ನೀಡ್ ಡೈರೆಕ್ಷನ್ ಆಲ್ಸೋ. ಓಕೆ, ಸೊ ದಿಸ್ ಈಸ್ ದಿ ಡೈರೆಕ್ಷನ್. ನೀವು ಡೈರೆಕ್ಷನ್ ಕೇಳಿದ್ದಾಗ ಸರ್ ಹಿಂಗೈತಿ ಡೈರೆಕ್ಷನ್ ಅಂತ ಹೇಳ್ಬಾರ್ದು, ಅಲ್ಲೇ ಪ್ರೂವ್ ಮಾಡ್ಬೇಕು. ನೀವು ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಹೇಳಿದಾಗ ಸರ್ ಹಿಂಗೆ ಹೊಂಟೈತಿ, ಹಂಗೆ ಹೊಂಟೈತಿ, ಹಿಂಗೆ ಹೊಂಟೈತಿ, ಹಿಂಗೆ ಹೊಂಟೈತಿ ಹೇಳಂಗಿಲ್ಲ, ಅಲ್ಲೇ ತೋರಿಸ್ಬೇಕು ಏನು ಡೈರೆಕ್ಷನ್ ಅಂತ. ಹಂಗೆ ಬರಲ್ಲ ಅದ. ಓಕೆ, ಸೊ ಎ ವೆಕ್ಟರ್ ಎ ಬಿ ಡನ್. Just any vector can be written as, I have said already, a vector can be written as its magnitude into a unit vector which will describe its direction. ಹೌದಾ? ಯೂನಿಟ್ ವೆಕ್ಟರ್ ಡೈರೆಕ್ಷನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ದೇರ್ ಫಾರ್ ಯೂನಿಟ್ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್ ಅ ವೆಕ್ಟರ್ ಎ ಡಿವೈಡೆಡ್ ಬೈ mod a. ಕರೆಕ್ಟಾ? ಡನ್ನ? ಡನ್ 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 ಡನ್. ಸೊ ನಮಗೆ ಎ ಬಿದು ವೆಕ್ಟರ್ ಎ ಬಿದು ಡೈರೆಕ್ಷನ್ ಬೇಕಾ? ಸೊ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಟೇಕಿಂಗ್ ಒನ್ ಯೂನಿಟ್ ವೆಕ್ಟರ್ ಇನ್ ದಿ ಡೈರೆಕ್ಷನ್ ಆಫ್ ಎ ಬಿ. ಹೌದು. ಸೊ ಇಲ್ಲಿ ಬರೀ ನಮ್ಮಿ, ಹಾಂ ಇಲ್ಲೇ ಓಕೆ, ಜಾಗ ಇಲ್ಲ. ಎಲ್ಲ ಇಂಪಾರ್ಟೆಂಟ್ ಐತಿ. ಯಾವುದು ರಬ್ ಮಾಡಬೇಕು, ಪಾಸ್ ಮಾಡಿ ಮತ್ತೊಂದು ಸಲ ಬರೀರಿ ನೀವೇ. ಓಕೆ, ನಾ ಇಲ್ಲೇ ಬರೀತೀನಿ. ಈಗ ನಮ್ಗೇನು ಬೇಕಾ? ಯಾವುದು ವೆಕ್ಟರಿಂದ ಡೈರೆಕ್ಷನ್ ಬೇಕಂದರೆ ಅದರದ್ದು ಯೂನಿಟ್ ವೆಕ್ಟರ್ ತೆಗೆದುಬಿಡ್ರಿ. ಯೂನಿಟ್ ವೆಕ್ಟರ್ ವಿಲ್ ಟೆಲ್ ಯು ದ ಡೈರೆಕ್ಷನ್. ಓಕೆ, ಸೊ ಯೂನಿಟ್ ವೆಕ್ಟರ್ ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹೆಂಗೆ? ಎ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಬರಿಬೋದು. ಎ ಬಿ
unit vector AB cap can be written as, what is AB? Just now I have seen AB is x2 minus x1 I cap plus y2 minus y1 j cap. Done na? Divided by mod AB ಗೊತ್ತೈತಿ. ಈಗ ಮಾಡಿರಲ್ಲಮ್ಮ, ಏನು ನಮ್ದು ಫೇಸ್ ನೋಡ್ತೀರಿ, ಬೋರ್ಡ್ ನೋಡ್ರಿ. ಜಸ್ಟ್ ಸಿ x2 minus x1 whole square plus y2 minus y1 whole square. So this will give the direction of the displacement vector. Sorry, displacement vector. Understood? Any doubts in this? ಮತ್ತೇನಾದರೂ ಕನ್ಫ್ಯೂಷನ್ ಇಲ್ಲಲ್ಲ. ಒಂದು ಕ್ವಶನ್ ಐತಿ, ಲಿಟಲ್ ಬಿಟ್ ಇಂಪಾರ್ಟೆಂಟ್. ಟೈಮ್ ಇರ್ತಿದ್ದಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೆ, ಬಟ್ ಜಸ್ಟ್ ಟೇಕ್ ದಿಸ್, ರಿಮೆಂಬರ್ ದಿಸ್. The question will come, these kind of questions, just remember. Which vector is independent of origin? Independent of origin. Origin ಮೇಲೆ ಯಾವ ವೆಕ್ಟರ್ ಡಿಪೆಂಡ್ ಇರಂಗಿಲ್ಲ. ಸೊ ಫಸ್ಟ್ ದೇ ವಿಲ್ ಆಸ್ಕ್ ಪೊಸಿಷನ್ ವೆಕ್ಟರ್, second one displacement vector, okay. So third both, fourth none. Okay, just remember this question, which vector is independent of the origin. So already you know position vector ಗೆ origin ಬೇಕು, because if you want to draw the position vector, origin ಇಂದ draw ಮಾಡಬೇಕು. ವಾಟ್ ಈಸ್ ಪೊಸಿಷನ್ ವೆಕ್ಟರ್ ಅಮ್ಮ? ಒರಿಜಿನಿಂದ ಪೊಸಿಷನಿಗೆ ಯಾವ ವೆಕ್ಟರ್ ನೀವು ಡ್ರಾ ಮಾಡ್ತೀವಿ ಅದಕ್ಕೆ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಸೊ ಪೊಸಿಷನ್ ವೆಕ್ಟರ್ ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಆನ್ ದಿ ಒರಿಜಿನ್. ಸೊ ದಿಸ್ ಈಸ್ ನಾಟ್ ದಿ ಆನ್ಸರ್. ಓಕೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನೋಡ್ರಿ. ಸೊ ಜಸ್ಟ್ ಸಿ, ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್, ದಿಸ್ ಈಸ್ ಒರಿಜಿನ್, this is the displacement vector A B anta tagondi. This is the displacement vector, this is origin. Okay, so now see, suppose I say change the coordinate system, ಇನ್ನೊಂದು coordinate system ತಗೋತೀನಿ. Can I take it like this? One coordinate system, this is again x dash or y dash. Okay, so ಈಗ position vector ನಮ್ಮದು ಏನಾಯಿತು, ಚೇಂಜ್ ಆಯಿತು. This will be the position vector for the this coordinate system. Okay, ಈ coordinate system ಗೆ position vector E ಆಯಿತು, but your displacement vector doesn't change. ಹಂಗೆ ಆಯಿತು, displacement vector doesn't change. So the displacement vector is independent of the origin. Understood? Okay, so thank you for watching the video and ಮತ್ತೇನಮ್ಮ ಬಾಬು ನೀ ಏನು ಮಾಡಾಗತ್ತೆ? Watch the lecture carefully. Okay, so this was the class and a very good luck, best of luck. Thank you very much for watching this video and please like, share and subscribe this YouTube channel. All the best. Bye bye. See you. Tata.